ರಾಜ್ಯದಲ್ಲಿ ಮಳೆಯ ಆರ್ಭಟ ಜಾಸ್ತಿ ಆಗ್ತಾನೆ ಇದೆ. ರೋಹಿಣಿ ಮಳೆ ಅಬ್ಬರಿಸ್ತಾ ಇದೆ. ಉಡುಪಿ, ಮಂಗಳೂರು, ಬೆಂಗಳೂರಿನಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಕರಾವಳಿ ಹಾಗೂ ಮಲೆನಾಡ ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ಇತ್ತ ಮಲೆನಾಡು ಜಿಲ್ಲೆಯಲ್ಲೂ ಸಹ ಮಳೆ ಆರ್ಭಟ ಮುಂದುವರೆದಿದ್ದು ಒಟ್ಟು 11 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನೂ ಮುಂಗಾರು ಕರ್ನಾಟಕಕ್ಕೆ ಬಂದಿಲ್ಲ. ಇದು ಪೂರ್ವ ಮುಂಗಾರು ಮಳೆಯ ಆರ್ಭಟ. ಆದರೆ ಕೇರಳಕ್ಕೆ ನಿಗದಿತ ದಿನಕ್ಕಿಂತ ಪ್ರತಿ ವರ್ಷಕ್ಕಿಂತ ಮುಂಚೆಯೇ ಮುಂಗಾರು ಕೇರಳಕ್ಕೆ ಎಂಟ್ರಿ ಆಗಿದೆ. 16 ವರ್ಷಗಳ ಬಳಿಕ ಮೇ 24ನೇ ತಾರೀಕು ಭಾರತವನ್ನ ಕರಾವಳಿಯ ಮೂಲಕ ಕೇರಳದ ಮೂಲಕ ಪ್ರವೇಶ ಮಾಡಿದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಉಂಟಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತದ ಶಕ್ತಿ ಕ್ಷೀಣಿಸಿದೆ. ಕರ್ನಾಟಕ ಮಾತ್ರ ಅಲ್ಲ, ಮಹಾರಾಷ್ಟ್ರದಲ್ಲೂ ಸಹ ಮಳೆ ಜಾಸ್ತಿ ಆಗ್ತಾ ಇದೆ. ಈ ಕಾರಣದಿಂದ ಕೃಷ್ಣಾ ನದಿಯ ಹರಿವಿನಲ್ಲಿ ಏರಿಕೆ ಕಾಣಿಸಿಕೊಂಡಿದೆ. ಇನ್ನು ತ್ರಿವೇಣಿ ಸಂಗಮದಲ್ಲಿ ಭಾರಿ ಮಳೆಯಾಗ್ತಿರೋ ಹಿನ್ನೆಲೆಯಲ್ಲಿ ಕಾವೇರಿ ನದಿಯಲ್ಲೂ ಸಹ ನದಿಯ ಹರಿವು, ಒಳಹರಿವು ಹೆಚ್ಚಾಗಿದೆ. ಇನ್ನು ವಿದ್ಯುತ್ ಉತ್ಪಾದನೆಗೆ ಮೀಸಲಾಗಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆಯ ಲಿಂಗನಮಕ್ಕಿ ಜಲಾಶಯಕ್ಕೆ 17,000 ಕ್ಯೂಸೆಕ್ಸ್ ನೀರು ಬರ್ತಾ ರಾಜ್ಯದಲ್ಲಿ ಇನ್ನು ಮುಂಗಾರು ಪೂರ್ವ ಮಳೆ ಅಬ್ಬರಿಸ್ತಾ ಇದೆ. ರಾಜ್ಯದ ಒಟ್ಟು 11 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನದಿಗಳಲ್ಲಿ ಒಳಹರಿವು ಹೆಚ್ಚಾಗಿದೆ. ಮಹಾರಾಷ್ಟ್ರದಲ್ಲಿ ವ್ಯಾಪಕ ಮಳೆ ಆಗ್ತಾ ಇರೋದ್ರಿಂದ ಕೃಷ್ಣಾ ನದಿ ಹರಿವಿನಲ್ಲಿ ಭಾರಿ ಏರಿಕೆ ಕಂಡಿದೆ. ಕಾವೇರಿ ನದಿಯಲ್ಲೂ ಸಹ ಒಳಹರಿವು ಹೆಚ್ಚಾಗಿದೆ. ತ್ರಿವೇಣಿ ಸಂಗಮದಲ್ಲಿ ಭಾರಿ ಮಳೆ ಆಗ್ತಾ ಇರೋ ಕಾರಣಕ್ಕೆ ಲಿಂಗನಮಕ್ಕಿ ಜಲಾಶಯಕ್ಕೆ 1,500 ಕ್ಯೂಸೆಕ್ ಇತ್ತು. ಕೇವಲ 24 ಗಂಟೆಗಳ ಹಿಂದೆ ಲಿಂಗನಮಕ್ಕಿ ಜಲಾಶಯದ ಒಳಹರಿವು 1,500 ಕ್ಯೂಸೆಕ್ ಇತ್ತು. ಈಗ ಅದು 17,000 ಕ್ಯೂಸೆಕ್ಗೆ ಏರಿಕೆಯಾಗಿದೆ. ಇನ್ನು ಭದ್ರಾ ಜಲಾಶಯಕ್ಕೆ, ಮಧ್ಯ ಕರ್ನಾಟಕದ ಜೀವನಾಡಿ, ಮಧ್ಯ ಕರ್ನಾಟಕದ ಕಣ್ಣು ಭದ್ರಾ ಜಲಾಶಯ, ಒಳಹರಿವು 2,860 ಕ್ಯೂಸೆಕ್ ಇದೆ. ಹಾಗಾಗಿ ನದಿಗಳ ಒಳಹರಿವಿನಲ್ಲಿ ಏರಿಕೆ ಕಾಣಿಸ್ಕೊಳ್ತಾ ಇದೆ. ಇನ್ನು ಕರ್ನಾಟಕದಲ್ಲಿ ಅಬ್ಬರಿಸ್ತಾ ಇರೋದು ರೋಹಿಣಿ ಮಳೆ ಮತ್ತು ಇದು ಮುಂಗಾರು ಪೂರ್ವ ಮಳೆ. ಮುಂಗಾರು ಈಗ ಕೇರಳಕ್ಕೆ ಅಧಿಕೃತ ಪ್ರವೇಶ ಪಡೆದಿದೆ. ಮುಂಗಾರು ಕರ್ನಾಟಕ ಪ್ರವೇಶ ಆಗಬೇಕೆನ್ನು 16 ವರ್ಷಗಳ ಬಳಿಕ ಇಷ್ಟು ಬೇಗ ಮುಂಗಾರು ಆರಂಭವಾಗಿರೋದು ಭಾರತದಲ್ಲಿ. ಕೇರಳಕ್ಕೆ ಪ್ರವೇಶ ಆಗಿರೋದು 16 ವರ್ಷಗಳ ಬಳಿಕ. ಇದಕ್ಕೆನ್ನು ಹವಾಮಾನ ವೈಪರೀತ್ಯ ಕಾರಣವಾ, ಮತ್ತೊಂದು ಕಾರಣವಾ, ತಜ್ಞರೇ ಹೇಳಬೇಕಾಗಿದೆ. ಒಟ್ಟಾರೆ ಇಡೀ ರಾಜ್ಯದಲ್ಲಿ ಎಲ್ಲೆಡೆ ಭಾರೀ ಮಳೆ ಅಬ್ಬರಿಸ್ತಾ ಇದೆ.